ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡೋಣ ಕಂಪ್ಯೂಟರ್ ಒಳಗಡೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ನಲ್ಲಿ ಲೋಗೋ ಡಿಸೈನ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ಈ ಕ್ಲಾಸ್ನಲ್ಲಿ ಈಸಿಯಾಗಿರೋ ಮೆಥಡ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಂತ ಮುಂಚೆ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ವಿಡಿಯೋನ ನೋಟಿಫಿಕೇಷನ್ ಬರ್ತಾವ, ಅದನ್ನು ನೋಡಿ ನೀವು ಕಲಿಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ ಸ್ನೇಹಿತರೆ, ನಾನು MS ವರ್ಡ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. MS ವರ್ಡ್ನಲ್ಲಿ ಇನ್ಸರ್ಟ್ ಟ್ಯಾಬ್ನಲ್ಲಿ ಬಂದುಬಿಟ್ಟು ಇಲ್ಲಿ ಶೇಪ್ಸ್ ಅಂತ ತಗೋತಾ ಇದ್ದೀನಿ ಸ್ನೇಹಿತರೆ. ಶೇಪ್ನಲ್ಲಿ ಬಂದುಬಿಟ್ಟು ಇಲ್ಲಿ ಬ್ಲಾಕ್ ಆರ್ಕ್ ಅಂತಿದೆ ನೋಡಿ ಸ್ನೇಹಿತರೆ, ಈ ಬ್ಲಾಕ್ ಆರ್ಕ್ನ ತಗೋತಾ ಇದ್ದೀನಿ. ಓಕೆ, ಬ್ಲಾಕ್ ಆರ್ಕ್ನ ತೊಗೊಂಡು ಇಲ್ಲಿ ಕಂಟ್ರೋಲ್ನ ಒತ್ತಿ ಹಿಡಿದು ಈ ಥರ ಡ್ರ್ಯಾಗ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಯೆಲ್ಲೋ ಪಾಯಿಂಟ್ ಕಾಣಿಸ್ತಾ ಇದ್ದಾರ ಸ್ನೇಹಿತರೆ, ಈ ಯೆಲ್ಲೋ ಪಾಯಿಂಟ್ನ ಹಿಡಿದು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಇದನ್ನು ಸ್ಮಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇವಾಗ ನಾನು ಏನು ಮಾಡ್ಕೊಂಡೆ, ಇಲ್ಲಿ ಇದನ್ನ ಈ ಥರ ಸ್ಮಾಲ್ ಮಾಡ್ಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ರೊಟೇಟ್ ಅಂತಿದೆ ಸ್ನೇಹಿತರೆ, ರೊಟೇಟ್ನ ತೊಗೊಳ್ಳಿ. ರೊಟೇಟ್ನ ತೊಗೊಂಡು ಈ ಥರ ರೊಟೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕಂಟ್ರೋಲ್ನ ಒತ್ತಿ ಹಿಡಿದು ಈ ಥರ ಡುಪ್ಲಿಕೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಬಂದು ರೊಟೇಟ್ ಮಾಡಿ. ಓಕೆ, ಇವಾಗ ಇದನ್ನು ಈ ಥರ ಹತ್ತಿರ ತೊಂಬರಿ ಸ್ನೇಹಿತರೆ. ಓಕೆ, ಈ ಥರ ಹತ್ರ ತಂದೆ ಸ್ವಲ್ಪ ಲೆಂತಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನು ರೌಂಡ್ ಶೇಪಲ್ಲಿ ಬರಲಿ. ಇದನ್ನು ಸಹ ಒಂದು ಸ್ವಲ್ಪ ಲೆಂತಿ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬಂದುಬಿಟ್ಟು ರೆಕ್ಟಾಂಗುಲರ್ ತೊಗೊಳ್ಳಿ. ಈ ಥರ ಆ್ಯಡ್ ಮಾಡಿ ಸ್ನೇಹಿತರೆ ಶೇಪ್ನ. ನಿಮಗೆ ಎಷ್ಟು ಬೇಕಲ್ಲ ಆ ಶೇಪ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಟ್ರೋಲ್ನ ಒತ್ತಿ ಹಿಡಿದು ಈ ಥರ ಡುಪ್ಲಿಕೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಂದು ಸಲ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿ. ನೆಕ್ಸ್ಟ್ ಇದನ್ನು ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಶೇಪ್ ಔಟ್ಲೈನ್ ಅಂತಿದೆ ಸ್ನೇಹಿತರೆ. ಶೇಪ್ ಔಟ್ಲೈನ್ ತೊಗೊಂಡು ನೋ ಔಟ್ಲೈನ್ ಅಂತ ಮಾಡಿ. ಓಕೆ, ಎಲ್ಲನೂ ನಾನು ನೋ ಔಟ್ಲೈನ್ ಮಾಡ್ಕೋತಾ ಇದ್ದೀನಿ. ನೀವು ಸಹ ಎಲ್ಲನೂ ಏನು ಮಾಡಿ ನೋ ಔಟ್ಲೈನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇವಾಗ ನಾವೇನು ಮಾಡಿದ್ದೀವಿ, ನೋ ಔಟ್ಲೈನ್ ಮಾಡ್ಕೊಂಡಿದ್ದೀವಿ. ಓಕೆ, ಕಾರ್ನರ್ನ ಸರಿಯಾಗಿ ಜೋಡಿಸ್ಕೊಳ್ಳಿ ಸ್ನೇಹಿತರೆ. ಓಕೆ, ಇವಾಗ ಏನು ಮಾಡಿದ್ದೀನಿ ಸ್ನೇಹಿತರೆ, ನಾನು ಕಾರ್ನರ್ನ ಎಲ್ಲ ಇಲ್ಲಿ ಸರಿಯಾಗಿ ಜೋಡಿಸ್ಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ಸರ್ಟಲ್ಲಿ ಹೋಗಿ ವರ್ಡ್ ಆರ್ಟ್ನ ತೊಗೋತಾ ಇದ್ದೀನಿ ಸ್ನೇಹಿತರೆ. ವರ್ಡ್ ಆರ್ಟ್ನ ತೊಗೊಂಡು ಈ ಥರ ಯಾವುದು ವರ್ಡ್ ಬೇಕಲ್ಲ ಆ ವರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಬನ್ನಿ ಸ್ನೇಹಿತರೆ. ಅವಾಗ ಇಲ್ಲಿ ನಿಮ್ಗೆ ಯಾವ ಟೆಸ್ಟ್ ಬೇಕಲ್ಲ ಆ ಟೆಸ್ಟ್ನ ಏನು ಮಾಡಿ ಆ್ಯಡ್ ಮಾಡಿ. ನಾನಿಲ್ಲಿ V ಅಂತ ತೊಗೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇದನ್ನು ಹೋಮಲ್ಲಿ ಬಂದುಬಿಟ್ಟು ಫಾಂಟ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಓಕೆ, ಫಾಂಟ್ನ ಏನು ಮಾಡಿದೆ ಇನ್ಕ್ರೀಸ್ ಮಾಡ್ಕೊಂಡೆ. ನೆಕ್ಸ್ಟ್ ನಿಮಗೆ ಎಲ್ಲಿ ಬೇಕಲ್ಲ ಅದನ್ನು ಅಲ್ಲಿ ಸೆಟ್ ಮಾಡಿ ತಂದು. ಓಕೆ, ನಿಮ್ಮ ಫಾಂಟ್ ಸ್ಟೈಲ್ ಯಾವ್ದು ಬೇಕಲ್ಲ ಆ ಫಾಂಟ್ ಸ್ಟೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ಫಾಂಟ್ ಸ್ಟೈಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ನಾ ಈ ಫಾಂಟ್ ಸ್ಟೈಲ್ನ ತಗೋತಾ ಇದ್ದೀನಿ. ಇವಾಗ ನೋಡಿ ಸ್ನೇಹಿತರೆ, ಸರಿಯಾಗಿ ಇದನ್ನು ಸೆಟ್ ಮಾಡಿ. ಓಕೆ, ಇವಾಗ ಸರಿಯಾಗಿ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಕಂಟ್ರೋಲ್ D ಮಾಡಿ ಸ್ನೇಹಿತರೆ, ಡುಪ್ಲಿಕೇಟ್ ಆಗುತ್ತೆ. ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ, M ಅಂತ ತಗೋತಾ ಇದ್ದೀನಿ. ಇದು ಸರಿಯಾಗಿ ಸೆಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ಸೆಟ್ ಮಾಡ್ಕೊಳ್ಳಿ. ಓಕೆ, ನಾನು ಸೆಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ.
ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ಸರ್ಟಲ್ಲಿ ಬಂದು ಶೇಪ್ಸಲ್ಲಿ ಬನ್ನಿ. ಶೇಪ್ಸಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಸ್ನೇಹಿತರೆ ಫ್ರೀ ಫ್ರಾಮ್ ಅಂತೇಳಿ. ಈ ಫ್ರೀ ಫ್ರಾಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕಲ್ಲ ಆ ಥರ ಕಟಿಂಗ್ ಮಾಡ್ಕೋಬೇಕು ಸ್ನೇಹಿತರೆ. ಆಗ ನಾನು ಪೇಜ್ನ ಜೂಮ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಜೂಮ್ ಮಾಡ್ಕೊಳ್ಳಿ ಪೇಜ್ನ. ಓಕೆ, ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ಇದನ್ನು ಏನು ಮಾಡಿ ಕಟಿಂಗ್ ಮಾಡ್ಕೊಳ್ಳಿ. ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಸರಿಯಾಗಿ ಕಟಿಂಗ್ ಮಾಡ್ಕೋಬೇಕು. ಓಕೆ, ಇವಾಗ ನಾನು ಕಟಿಂಗ್ ಮಾಡ್ಕೊಂಡೆ ಇದನ್ನು. ನೆಕ್ಸ್ಟ್ ಬಂದುಬಿಟ್ಟು ಈ ಎಮ್ನು ಸಹ ಅದೇ ಥರ ಕಟಿಂಗ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಸರಿಯಾಗಿ ಕಟಿಂಗ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ನಾನು ಏನು ಮಾಡಿದೆ, ಎಮ್ನು ಕಟಿಂಗ್ ಮಾಡ್ಕೊಂಡೆ. ಇವಾಗ ನೀವು ಬರೆದಂಥ ಟೆಸ್ಟ್ನ ಏನು ಮಾಡಿ ಡಿಲೀಟ್ ಮಾಡಿ. ಓಕೆ, ನೋಡಿ ಸ್ನೇಹಿತರೆ, ನಾನು ಬರೆದಂಥ ಟೆಸ್ಟ್ನ ಏನು ಮಾಡ್ತಾ ಇದ್ದೀನಿ, ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನೀವನ್ನ ಸರಿಯಾಗಿ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಔಟ್ಲೈನ್ನ ನೋ ಔಟ್ಲೈನ್ ಮಾಡ್ಕೊಳ್ಳಿ. ಬರುವಂಥ ಔಟ್ಲೈನ್ನ ಎಲ್ಲ ನೋ ಔಟ್ಲೈನ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಎಲ್ಲ ಸರಿಯಾಗಿ ಟೆಸ್ಟ್ನ ಸೆಟ್ ಮಾಡ್ಕೊಳ್ಳಿ. ಈ ಥರ ನೋಡಿ ಸ್ನೇಹಿತರೆ, ಈ ಥರ ಗ್ಯಾಪ್ ಕಾಣಿಸ್ಬಾರ್ದು. ಸರಿಯಾಗಿ ನೀವು ಟೆಸ್ಟ್ನ ಏನು ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸಹ ಸರಿಯಾಗಿ ಸೆಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಿತರೆ, ಇದನ್ನು ಇವಾಗ ಗ್ರೂಪ್ ಮಾಡ್ಕೋಬೇಕು. ಗ್ರೂಪ್ ಮಾಡ್ಕೋಬೇಕಂದಾಗ ಹೋಮಲ್ಲಿ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಅಂತಿದೆ ಸ್ನೇಹಿತರೆ, ಸೆಲೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಆಬ್ಜೆಕ್ಟ್ ಅಂತಿದೆ, ಈ ಸೆಲೆಕ್ಟ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಈ ಬಾಕ್ಸಲ್ಲಿ ಎಲ್ಲ ಶೇಪ್ಗಳು ಆ್ಯಡ್ ಆಗೋ ಥರ ಏನು ಮಾಡಿ ಸೆಲೆಕ್ಟ್ ಮಾಡಿ. ಎಲ್ಲ ಏನಾಯ್ತು ಇಲ್ಲಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮೇಟಲ್ಲಿ ಬಂದು ಇಲ್ಲಿ ಗ್ರೂಪ್ ಅಂತ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಗ್ರೂಪ್ ಅಂತಿದೆ, ಗ್ರೂಪ್ ಅಂತ ಮಾಡ್ಕೊಳ್ಳಿ. ಓಕೆ, ಇವಾಗ ಏನಾಯ್ತು, ಇದು ನಿಮ್ಮದೆಲ್ಲ ಸಿಂಬಾಲಿಗಳು ಏನಾಯಿತು ಗ್ರೂಪ್ ಆಯಿತು. ಅಂದರೆ ನೀವು ಕೊಟ್ಟಂಥ ಶೇಪ್ಗಳು ಏನಾಯ್ತು ಈಗ ಗ್ರೂಪ್ ಆಯ್ತು ಅಂತೇಳಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಯಾವ ಥರ ಕಲರ್ನ ಕೊಡ್ತೀರಾ ಆ ಥರ ಕಲರ್ನ ಏನು ಮಾಡಿ ಫಿಲ್ ಮಾಡಿ. ಅಂದರೆ ನಿಮ್ಗೆ ಯಾವ ಥರ ಕಲರ್ ಬೇಕಲ್ಲ ಆ ಥರ ಕಲರ್ನ ಏನು ಮಾಡಿ ಇದಕ್ಕೆ ಫಿಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ ನಾನು ಮಾಡ್ತೀನಿ, ಶೇಪ್ ಫಿಲ್ಲಲ್ಲಿ ಹೋಗ್ತಾ ಇದ್ದೀನಿ. ಶೇಪಲ್ಲಿ ಫಿಲ್ ಹೋಗಿ ಇಲ್ಲಿ ಒಂದು ಪಿಕ್ಚರ್ ಅಂತಿದೆ ಸ್ನೇಹಿತರೆ. ನೀವು ಕಲರ್ ಸಹ ತೊಗೋಬೋದು ಅಥವಾ ಪಿಕ್ಚರ್ ಸಹ ಏನು ಮಾಡ್ಬೋದು ನೀವು ಆ್ಯಡ್ ಮಾಡ್ಕೋಬೋದು. ಓಕೆ, ಇಲ್ಲಿ ಬಂದುಬಿಟ್ಟು ಡೆಸ್ಕ್ಟಾಪ್ ಅಂತ ತೊಗೋತಾ ಇದ್ದೀನಿ. ಓಕೆ, ಡೆಸ್ಕ್ಟಾಪ್ ಮೇಲೆ ಪಿಕ್ಚರ್ ಇದೆ ಸ್ನೇಹಿತರೆ. ಈ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಮಾಡ್ತೀನಿ. ಓಕೆ, ನೋಡಿ ಸ್ನೇಹಿತರೆ, ಇವಾಗ ಏನಾಯಿತು ನಾವು ಕೊಟ್ಟಂಥ ಪಿಕ್ಚರ್ ಆಯಿತು ಈ ಶೇಪಲ್ಲಿ ಫಿಲ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಶೇಪ್. ಓಕೆ, ಫ್ರೀ ಸೆಟ್ ಅಂತ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಶ್ಯಾಡೋ ಬೇಕಾದ್ರೆ ಶ್ಯಾಡೋ ತೋರಿಸಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು 3D ರೊಟೇಷನ್ ನೀವೇನು ಮಾಡಿ 3D ರೊಟೇಟ್ ತೋರಿ. ಯಾವ ಥರ 3D ರೊಟೇಟ್ ಬೇಕಾ ಆ ಥರ 3D ರೊಟೇಟ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಬೆವೆಲ್ಸ್ ಇದು ಮತ್ತು 3Dನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು 3D ರೊಟೇಷನ್ ನಾರ್ಮಲ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಬಂದುಬಿಟ್ಟು ನಾನು ಮತ್ತೆ ಶೇಪಲ್ಲಿ ಬರ್ತಾ ಇದ್ದೀನಿ. ಒಂದು ರೆಕ್ಟ್ಯಾಂಗಲ್ ತೊಗೋತಾ ಇದ್ದೀನಿ. ಇವಾಗ ಒಂದು ರೆಕ್ಟ್ಯಾಂಗುಲರ್ ಹಾಕ್ತಾ ಇದ್ದೀನಿ ಇಲ್ಲಿ. ಓಕೆ, ರೆಕ್ಟ್ಯಾಂಗುಲರ್ನ ಹಾಕೊಂಡೆ. ಇದಕ್ಕೆ ಕಲರ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಯಾವ ಸೆಟ್ ಆಗುತ್ತೆ ಆ ಸೆಟ್ನ ಕಲರ್ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದನ್ನ ಸೆಂಟ್ ಟು ಬ್ಯಾಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಓಕೆ, ಶೇಪ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ಯಾವ ಥರ ಕಲರ್ ಬೇಕಲ್ಲ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಓಕೆ, ಗ್ರೇಡೆಂಟ್ ಕಲರ್ನ ತೊಗೋತೀನಿ. ನಿಮ್ಗೆ ಯಾವ ಥರ ಕಲರ್ ಬೇಕಲ್ಲ ಆ ಥರ ಕಲರ್ನ ಏನು ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಇವಾಗ ನಮ್ದೇನಾಯಿತು ಲೋಗೋ ಕ್ರಿಯೇಟ್ ಆಗಿ ರೆಡಿ ಆಗಿದೆ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದರಿಂದ ಈ ವಿಡಿಯೋ ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸ್ನೇಹಿತರೆ.